ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದು ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಕೂಡ ಪಟ್ಲು ಮಾರಮ್ಮನ ಹಬ್ಬ ಇರೋದ್ರಿಂದ ನಮ್ಮೂರಿಂದ ಮಜ್ಜಿಗೆ ಪಾನಕ ಎಲ್ಲ ಮಾಡ್ಕೊಂಡು ತೊಗೊಂಡೋಗ್ತಾರೆ. ನಾನು ಆಫೀಸ್ಗೆ ಹೋಗ್ಬೇಕಾಗಿರೋದ್ರಿಂದ ನಮ್ಮ ಸಿರಿಗೆ ವೀಡಿಯೋಸ್ನ ಮಾಡೋಕ್ಕೆ ಹೇಳಿದ್ದೆ. ಅದನ್ನು ಮುಂದೆ ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ. ಮತ್ತು ನಾನು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗಿದ್ದು ಆಫೀಸ್ಗೆ ಹೊರಟೆ ಫ್ರೆಂಡ್ಸ್. ಇವತ್ತು ನಮ್ಮ ಅತ್ತೆ ಆಫೀಸ್ಗೆ ಹೋಗಿರೋದ್ರಿಂದ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಸರಿ ಎತ್ತಿನ ಗಾಡಿ ಮೇಲೆ ಕುತ್ಕೊಂಡು ಆಟ ಆಡ್ತಾಯಿದ್ದು. ಇಲ್ಲಿ ಮಾರಮ್ಮಗೋಸ್ಕರ ಪಾನಕ ಮಾಡಿಕೆ ಬೆಲೆ ಕಟ್ತಾ ಇದ್ದೀವಿ. ಇವರೆಲ್ಲ ಮಜ್ಜಿಗೆ ಪಾನಕ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮೂರಿಂದ ದನಗಳನ್ನ ಕರ್ಕೊಂಡು, ಅಂದರೆ ಇದನ್ನು ಎಳ್ವಾರ ಅಂತಾರೆ, ಮತ್ತು ಟ್ರ್ಯಾಕ್ಟ್ರಲ್ಲಿ ಕೊಂಡಕ್ಕೆ ಸೌದೆ ತಗೊಂಡು ಪಟ್ಲಿಗೆ ಹೋಗ್ತಿರೋದು ಇದು ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗ್ತಾ ಹಾಗೆ ಮಧ್ಯದಲ್ಲಿ ಮಾರಮ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮ ಸರಿ ಕೈ ಮುಗಿತಾ ಇದ್ಲು ಮಾರಮ್ಮಂಗೆ. ಇನ್ನು ರಾತ್ರಿ 7 ಗಂಟೆಗೆ ಪಟ್ಲು ಮಾರಮ್ಮನ ದೇವಸ್ಥಾನದ ಹತ್ರ ಹೋಗೋಣ ಅಂತ ಎಲ್ಲರೂ ಹೋದ್ವಿ. ಹೋಗ್ಬೇಕಾದ್ರೇ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಹೋದ್ವಿ. ತುಂಬ ಚೆನ್ನಾಗಿ ದೇವಸ್ಥಾನದ ಹತ್ರ ಮತ್ತು ಈ ಊರ ಎಂಟ್ರೆನ್ಸಿಂದನೇ ತುಂಬಾ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದರು. ಇವತ್ತು ಕೊಂಡಕ್ಕೆ ಸೌದೆ ಹಾಕೋದು ಮತ್ತು ಬೆಂಕಿ ಹಾಕೋದೆಲ್ಲ ಇರುತ್ತೆ, ಮತ್ತು ವೀರಗಾಸೆ ಕುಣಿತಾ ಇರುತ್ತೆ. ದೇವ್ರ ಮೆರವಣಿಗೆ ಮುಗಿದ್ಮೇಲೆ ಮಜ್ಜಿಗೆ ಪಾನಕ ಕೊಡ್ತಿದ್ರು. ನಾವು ಕೂಡ ಕುಡಿದ್ಬಿಟ್ಟು ವೀರಗಾಸೆ ಕುಣಿತ ಸ್ಟಾರ್ಟ್ ಆಯಿತು. ಅದನ್ನು ನೋಡ್ತಿದ್ವಿ. ಹಾಗೆ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಮತ್ತು ದೇವ್ರನ್ನ ನೋಡೋಣ ಅಂದರೆ ಒಳಗಡೆನೇ ಬಿಟ್ಟಿಲ್ಲ. ಅವ್ರಿಗೆ ಬೇಕಾದವ್ರನ್ನ ಬಿಟ್ಕೊಂಡು ನಮ್ಮನ್ನೆಲ್ಲ ಆಚೆನೇ ನಿಲ್ಲಿಸಿ ಕಳಿಸಿದ್ರು. ನಾವು ಆಚೆನೇ ವೀಡಿಯೋಸ್ ಮಾಡ್ಕೊಂಡ್ವಿ. ಇದೆಲ್ಲ ನಮ್ಮೂರಿನ ಬಂದು ಎಳವಾರ ಫ್ರೆಂಡ್ಸ್. ಮತ್ತು ಎಲ್ಲ ಆದಮೇಲೆ ಬೆಳಗಿನ ಕೊಂಡದ ಸೌದೆ ಬೆಂಕಿ ಹಾಕಿದ್ರು. ಇದೆಲ್ಲ ನಾವು ಬೆಳಗಿನ ಜಾವ 3 ಗಂಟೆಲಿ ತಂಬಿಟ್ಟು ಆರತಿ ತಗೊಂಡೋಗೋಕ್ಕೆ ರೆಡಿಯಾಗಿ ತಂಬಿಟ್ಟು ತಗೊಂಡು ಹೋಗ್ತಾ ಇದ್ದೀವಿ. ಮತ್ತು ನನ್ನ ಮಗಳು ಮತ್ತು ನಮ್ಮ ಲಕ್ಕಿ ಎಲ್ಲ ಹಾಗೆ ಮಲ್ಕೊಂಡಿದ್ರು. ನಾವು ಫಸ್ಟು ನಮ್ಮೂರಿನ ದೇವಸ್ಥಾನ, ದಂಡಮ್ಮನ ದೇವಸ್ಥಾನ ಮತ್ತು ಕೊಳಲಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಹೋಗಿ ತೀರ್ಥ ಹಾಕ್ಸ್ಕೊಂಡು ತಂಬಿಟ್ಟಿಗೆ ನಾವು ಪಟ್ಲಿಗೆ ಹೊರಟ್ವಿ ತಂಬಿಟ್ಟು ತಗೊಂಡು. ಎಲ್ಲರೂ ಒಂದೇ ಕಡೆ ಸೇರಿ ಕೊಂಡಕ್ಕೆ ತಂಬಿಟ್ಟು ತಗೊಂಡು ಹೋಗ್ತಿದ್ದೀವಿ. ಕೊಂಡ ಮುಗಿದ್ಮೇಲೆ ಕೊಂಡದ ಮುಂಚೆ ಮರಿಗಳನ್ನ ಬಲಿ ಕೊಡ್ತಿದ್ರು. ನಾವು ಪೂಜೆ ಮುಗಿಸ್ಕೊಂಡು ಅದನ್ನು ನೋಡಿಕೊಂಡು ಹೊರಟ್ವಿ. ಬೆಳಗಿನ ಜಾವ 3 ಗಂಟೆಗೆ ತಂಬಿಟ್ಟು ತೊಗೊಂಡೋಗಿದ್ದಕ್ಕೆ ನಾವು ಹೊರಡೋದು 7 ಗಂಟೆ ಆಯಿತು. ಮತ್ತು ಈ ವಿಡಿಯೋನ ತುಂಬ ಲೇಟಾಗಿ, ಅಂದರೆ ಭಾನುವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.